ನಮಸ್ಕಾರ ಎಲ್ರಿಗೂ. ಇವತ್ತು ಡೇಟ್ ಬಂದು 30th January 2025. ಟೈಮ್ ಬಂದು 9:26 ಆಗಿದೆ. ನನಗೆ ಎಂಟ್ರಿ ಸಿಕ್ಕಿಲ್ಲ. ಇಲ್ಲಿ ಬ್ರೇಕ್ಔಟ್ ಆಯಿತು, ತುಂಬ ಲೇಟಾಗಾಯಿತು. 1 o'clock ಹತ್ರ ಆಯಿತು. 1 o'clock ಮೇಲೆ ಬ್ರೇಕ್ಔಟ್ ಆದರೆ ಇಲ್ಲ ಬೇಗ ಮೂವ್ ಆಗಿಬಿಡುತ್ತೆ, ಇಲ್ಲ ಇಲ್ಲೇ ಸಸ್ಟೈನ್ ಆಗಿರುತ್ತೆ ಮಾರ್ಕೆಟ್. ಅದಕ್ಕೆ ನಾನು ಎಂಟ್ರಿ ಕೊಡೋಕ್ಕೆ ಹೋಗಿಲ್ಲ. ಈಗ ಬ್ರೇಕ್ಔಟ್ ಕಂಟಿನ್ಯೂ ಆಗಿದೆ. ನಾನು ಸದ್ಯಕ್ಕೆ ಈಗ ಅಪ್ಸೈಡಲ್ಲೇ ಇದ್ದೀನಿ, ಅಂದರೆ ಬೈ ಕಡೆನೇ ಇದ್ದೀನಿ. ಸ್ವಲ್ಪ ಮೇಲೆ ಇಲ್ಲಿ ಬಂದರೆ, ಇಲ್ಲೆಲ್ಲಾದರೂ ಬಂದರೆ ಈ ಲೈನ್ ಮೇಲೆ ನಾನು ಬೈ ಸೈಡ್ಗೆ ಹೋಗ್ತೀನಿ. ಬೈ ಸೈಡ್ಗೆ ಹೋದರೆ ಟಾರ್ಗೆಟ್ ನಂದು ಅಟ್ಲೀಸ್ಟ್ ಇಲ್ಲಿವರೆಗೂ ಇರುತ್ತೆ. ಇಲ್ಲಿಂದ ರೀಬೌನ್ಸ್ ಆಗುತ್ತದು ಮಾರ್ಕೆಟು. ಬೌನ್ಸಾಗಿ ಕೆಳಗಡೆ ಬಂದು ಅಪ್ಸೈಡ್ ಟ್ರೆಂಡಿಂಗ್ ಹೋಗ್ಬೇಕಂದ್ರೆ ಕೆಳಗಡೆ ಬಂದು ರೀಟೆಸ್ಟ್ ತೊಗೊಂಡು ತಿರ್ಗಾ ಮೇಲೆ ಕಂಟಿನ್ಯೂ ಆಗುತ್ತೆ. ತಿರ್ಗಾ ಡೌನ್ ಸೈಡ್ ಬರಬೇಕಂದ್ರೆ ರೀಬೌನ್ಸ್ ಆದಮೇಲೆ ತಿರ್ಗಾ ಡೌನ್ ಹೀಗೆ ಬಂದುಬಿಡುತ್ತೆ ಕಂಟಿನ್ಯೂ ಆಗಿ. ಸದ್ಯ ನಾನೀಗ ಅಪ್ಸೈಡ್ ನೋಡ್ತಾ ಇದ್ದೀನಿ, ಬೈ ಸೈಡು. ನನಗೆ ಆಪರ್ಚುನಿಟಿ ಸಿಕ್ಕಿದ್ಮೇಲೆ ಮತ್ತೆ ಬಂದು ಜಾಯ್ನ್ ಆಗ್ತೀನಿ. ಈಗ ಟೈಮ್ ಬಂದು 9:48 ಆಗಿದೆ. ನನಗೆ ಇಲ್ಲೊಂದು ಎಂಟ್ರಿ ಸಿಕ್ಕಿದೆ, ನಾನು ಎಂಟ್ರಿ ಕೊಡ್ತಾ ಇದ್ದೀನಿ. ಸ್ಟಾಪ್ ಲಾಸ್ ಬಂದು ಲಾಸ್ಟ್ ಸ್ವಿಂಗ್ ಇಟ್ಕೊತೀನಿ. ಟಾರ್ಗೆಟ್ ಬಂದು ಇಲ್ಲಿಂದ 5 ರೂಪೀಸು, 105 ರೂಪೀಸ್. ಇಲ್ಲಿ ಫಸ್ಟ್ ಟಾರ್ಗೆಟ್ ಇಲ್ಲಿ ತೊಗೊತೀನಿ. ನಮ್ಮ ಫಸ್ಟ್ ಟಾರ್ಗೆಟು. ಸೆಕೆಂಡ್ ಟಾರ್ಗೆಟ್ ಬಂದು 110. ಫಸ್ಟ್ ಟಾರ್ಗೆಟ್ ಬಂದು 110ಗೆ ತೊಗೊತೀನಿ. ಸೆಕೆಂಡ್ ಟಾರ್ಗೆಟ್ ಬಂದು 114ಗೆ ತೊಗೊತೀನಿ. ಓಕೆ ಫ್ರೆಂಡ್, 9:49 ಆಗಿದೆ ಟೈಮು. ಬೇಗ ಎಂಟ್ರಿ ಸಿಕ್ಕಿದೆ ನನಗೆ. ನೋಡೋಣ ಸ್ಟಾಪ್ ಲಾಸ್ ಹಿಟ್ಟಾಗುತ್ತಾ, ಟಾರ್ಗೆಟ್ ಹಿಟ್ಟಾಗುತ್ತಾ, ಮತ್ತೆ ಬಂದು ನಾನು ಅಪ್ಡೇಟ್ ಮಾಡ್ತೀನಿ. ಈಗ ಟೈಮ್ ಬಂದು 10:12 ಆಗಿದೆ. ನನ್ನ ಫಸ್ಟ್ ಟಾರ್ಗೆಟ್ ಹಿಟ್ಟಾಗಿದೆ. ಫಸ್ಟ್ ಟಾರ್ಗೆಟ್ ನಂದು 110 ರೂಪೀಸ್ ಇತ್ತು, 1110 ರೂಪೀಸ್. ನಾನು ಎಕ್ಸಿಟ್ ಆಗಿದ್ದೀನಿ. ಸೆಕೆಂಡ್ ಟಾರ್ಗೆಟ್ ಬಂದು 1014 ರೂಪೀಸು, 114 ರೂಪೀಸು. ಇಲ್ಲ ಹಾಫ್ ಕ್ವಾಂಟಿಟಿ ಎಕ್ಸಿಟ್ ಆಗಿದ್ದೀನಿ. ಈಗ ನಾನು ಸ್ಟಾಪ್ ಲಾಸನ್ನು ನಾನು ಚಿಕ್ಕದು ಮಾಡ್ಕೊತೀನಿ ಕಾಸ್ಟ್ಗೆ. ಇಲ್ಲ ಹಾಫ್ ಕ್ವಾಂಟಿಟಿಗೆ ನಾನು ಎಕ್ಸಿಟ್ ಆಗಿದ್ದೀನಿ. ತಿರ್ಗಾ ಇಲ್ಲಿಗೆ ಬಂದರೆ ನಾನು ಎಕ್ಸಿಟ್ ಆಗ್ತೀನಿ. ಇದು ನನ್ನ ಚಿಕ್ಕ ಸ್ಟಾಪ್ ಲಾಸ್ ಆಗುತ್ತೆ. ಇದು ನನ್ನ ಸೆಕೆಂಡ್ ಟಾರ್ಗೆಟು 1114. ಮತ್ತು ನಂದು ಟಾರ್ಗೆಟ್ ಹಿಟ್ಟಾಯ್ತಾ, ಸ್ಟಾಪ್ ಲಾಸ್ ಹಿಟ್ಟಾಯ್ತಾ, ನಾನು ಮತ್ತೆ ಬಂದು ಜಾಯ್ನ್ ಆಗ್ತೀನಿ, ಅಪ್ಡೇಟ್ ಕೊಡ್ತೀನಿ. ಈಗ ಟೈಮ್ ಬಂದು 11:17 ಆಗಿದೆ. ಮತ್ತು ಫಸ್ಟ್ ಟಾರ್ಗೆಟ್ ಆಗಲಿ ಹಿಟ್ಟಾಗಿತ್ತು. ಹಿಟ್ಟಾದ್ಮೇಲೆ ನಾನು ಸೆಕೆಂಡ್ ಟಾರ್ಗೆಟ್ ವೆಯ್ಟ್ ಮಾಡಿದೆ. 2 ಸಲ ಬಂತು ಮಾರ್ಕೆಟ್. ನೋಡಿ ಇಲ್ಲಿ 1113 ರೂಪೀಸ್, 0.95. 14ಗೆ ಬರಲೇ ಇಲ್ಲ. ತಿರ್ಗಿ ವಾಪಸ್ ಮಾರ್ಕೆಟ್ ಕೆಳಗೆ ಬಂತು ರೀಟೆಸ್ಟ್ಗೆ. ನಾನು ಹೇಗಿದ್ರು ಸ್ಟಾಪ್ ಲಾಸ್ ಇಲ್ಲಿ ಇಟ್ಕೊಂಡಿದ್ದೆ, ಇಲ್ಲಿವರೆಗೂ ಬರೋಲ್ಲ ಅಂತ ನನಗೆ ಗೆಸ್ ಇತ್ತು. ಈಗ ನೋಡಿ ನಾನು ಪ್ರಾಫಿಟ್ಟು 1115ಗೆ ಎಕ್ಸಿಟ್ ಆಗಿದ್ದೀನಿ. ನಾನು ಇಲ್ಲಿಗೆ ಎಕ್ಸಿಟ್ ಆದರೆ 114ಗೆ ವೆಯ್ಟ್ ಮಾಡ್ತಿದ್ದೆ, ನಾನು 115ಗೆ ಎಕ್ಸಿಟ್ ಆಗಿದ್ದೀನಿ. ನಿನ್ನೆ ಏನು ಮಾರ್ಕೆಟಲ್ಲಿ ನನಗೆ ಟ್ರೇಡಿಂಗ್ ಮಿಸ್ ಆಗಿತ್ತು, ಎರಡೂ ಸೇರಿ ಒಂದೇ ದಿವಸ ನನಗೆ ರಿಕವರ್ ಆಗಿದೆ. ನಿನ್ನೆ 5 ರೂಪೀಸ್, ಇವತ್ತು 5 ರೂಪೀಸ್, ಎರಡೂ ಸೇರಿ ರಿಕವರ್ ಮಾಡ್ಕೊಂಡಿದ್ದೀನಿ. ₹10 ಬಂದಿದೆ. ಮಾರ್ಕೆಟ್ ಇನ್ನೂ ಬುಲ್ಲಿಶೇ ತೋರಿಸ್ತಾ ಇದೆ. ಈ ಕ್ಯಾಂಡಲ್ ಮೇಲೆ ಸಸ್ಟೈನ್ ಆದರೆ ಪಾಸಿಟಿವ್ ಆಗಿ ಮಾರ್ಕೆಟ್ ಇನ್ನೂ ಮೇಲೆ ಹೋಗುತ್ತೆ. ನನ್ನ ಪ್ರಕಾರ ಒಂದೇ ದಿವಸದಲ್ಲಿ ಅದು ಅಷ್ಟು ಪಾಸಿಟಿವ್ ತೋರಿಸೋದು ಡೌಟು. ಓಕೆ, ನಂದು ಇವತ್ತು ಟ್ರೇಡ್ ಮುಗಿದಿದೆ. ಮತ್ತು ನಾನು 3:30ಗೆ ಜಾಯ್ನ್ ಆಗ್ತೀನಿ.
ಆದಾಗ ಏನಾಯಿತು ಮಾರ್ಕೆಟಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಈಗ ಟೈಮ್ ಬಂದು 4:15. ಮಾರ್ನಿಂಗಿಂದ ಏನಾಯಿತು ತೋರಿಸ್ತೀನಿ. ನೋಡಿ, ಮಾರ್ನಿಂಗ್ ನಾನು ಎಂಟ್ರಿ ಕೊಟ್ಟೆ. ಥರ 9:45ಗೆ ನನಗೆ ಟ್ರೇಡ್ ಎಂಟ್ರಿ ಸಿಕ್ತು. ಇಲ್ಲಿ ಎಂಟ್ರಿ ಕೊಟ್ಟೆ, 105 ರುಪೀಸ್ಗೆ ಎಂಟ್ರಿ ಕೊಟ್ಟೆ. ಫಸ್ಟ್ ಟಾರ್ಗೆಟ್ ಬಂದು ನಂದು ಇಲ್ಲಿತ್ತು, 1111ಗಿತ್ತು, 110ಗಿತ್ತು. ಆ್ಯಕ್ಚುಲಿ 110ಗೆ ನಾನು ಎಕ್ಸಿಟ್ ಆದೆ ಹಾಫ್ ಕ್ವಾಂಟಿಟಿ. ಹಾಫ್ ಕ್ವಾಂಟಿಟಿ ನಾನು ಇಲ್ಲಿ ಎಕ್ಸಿಟ್ ಆದೆ 15ಗೆ. 10 ರುಪೀಸ್ ಬಂತು. ಆ್ಯಕ್ಚುಲಿ ನಾನು ಟ್ರೇಡ್ ಮಾಡಿರಲಿಲ್ಲ, ಅದು ಸೇರಿಸಿ ಇವತ್ತೇ ಬಂತು ಪ್ರಾಫಿಟ್ಟು. ಅದಾದಮೇಲೆ ನೋಡಿ ಮಾರ್ಕೆಟು ಅರೌಂಡ್ 120 ಹೇಗೆ ಕ್ರ್ಯಾಶ್ ಆಗಿದೆ. ಇದು ಮಾರ್ಕೆಟು ಫಾಲ್ ಅಲ್ಲ, ರೀಟೆಸ್ಟು ಅಲ್ಲ, ಇದು ಕ್ರ್ಯಾಶು. ಮಾರ್ಕೆಟಲ್ಲೇನೋ ದೊಡ್ಡ ಬ್ಯಾಡ್ ನ್ಯೂಸ್ ಸಿಕ್ಕಿದೆ, ತುಂಬ ದೊಡ್ಡ ಕ್ರ್ಯಾಶ್ ಆಗಿದೆ. ಇದ್ರದ್ದು ವ್ಯಾಲ್ಯೂ ನಾನು ಹೇಳ್ತೀನಿ, ಎಷ್ಟು ರುಪೀಸ್ ಬಿದ್ದಿದೆ ಅಂತ ನೋಡಿ. ಇಲ್ಲಿ ಟಾಪಲ್ಲಿದ್ದಾಗ 1110 ರುಪೀಸ್ ಇತ್ತು. ಇದು ಬಿದ್ದಿದ್ದು ಎಷ್ಟಕ್ಕೆ ಅಂದರೆ 1010 ರುಪೀಸ್ಗೆ, ಅಂದರೆ ಆಲ್ಮೋಸ್ಟ್ 100 ರುಪೀಸ್ ಬಿದ್ದಿದೆ. ಈ 100 ರುಪೀಸ್ ಬೀಳಬೇಕಂದ್ರೆ ಮಾರ್ಕೆಟ್ ಆ್ಯಕ್ಚುಲಿ 1 ತಿಂಗಳು ಡೌನ್ ಟ್ರೆಂಡಲ್ಲೇ ಇರಬೇಕು. ಒಂದೇ ಡೇಲಿ 10 ಮಿನಿಟ್ಸ್ ಕ್ಯಾಂಡಲಲ್ಲಿ ಆಗಿದೆ ಅಂದರೆ ತುಂಬ ದೊಡ್ಡ ಬ್ಯಾಡ್ ನ್ಯೂಸ್ ಏನೋ ಬಂದಿದೆ ಮಾರ್ಕೆಟಲ್ಲಿ. ಇವತ್ತು ಗೊತ್ತಾಗಿಲ್ಲ, ನೋಡೋಣ ಸಂಜೆ ಯಾವ್ದಾದ್ರು ನ್ಯೂಸ್ ಅಪ್ಡೇಟ್ ಸಿಗುತ್ತೆ. ಮಾರ್ನಿಂಗ್ ನಾನು ವೀಡಿಯೋ ಮಾಡ್ಬೇಕಾದ್ರೆ ಮಾಡ್ತೀನಿ ಏನಕ್ಕೆ ಇದು ಕ್ರ್ಯಾಶ್ ಆಯಿತು ಅಂತ. ನೋಡಿ, 10 ಮಿನಿಟ್ಸಲ್ಲಿ 100 ರುಪೀಸ್ ಬಿದ್ದಿದೆ. ನಾವು ಟ್ರೇಡ್ ಮಾಡೋದು ನೋಡಿದ್ರೆ 5 ರುಪೀಸ್ಗೋಸ್ಕರ ಡೈಲಿ ಟ್ರೇಡ್ ಮಾಡೋದು. ಇಲ್ಲಿ ನೋಡಿದ್ರೆ ಒಂದೇ ದಿವಸ 100 ರುಪೀಸ್ ಬಿದ್ದಿದೆ. ತುಂಬ ಬ್ಯಾಡ್ ನ್ಯೂಸ್ ಏನೋ ಇದೆ. ನಾಳೆ ಗೊತ್ತಾಗುತ್ತೆ, ಮತ್ತೆ ನಾಳೆ ಬಂದು ಜಾಯ್ನ್ ಆಗ್ತೀನಿ. ಈ ನ್ಯೂಸ್ ಬಗ್ಗೆ ನಾನು ಅಪ್ಡೇಟ್ ಕೊಡ್ತೀನಿ.